ಕಥಾ ಮಾಧ್ಯಮಕ್ಕೆ ಸ್ವಾಗತ. ಜೀವನವನ್ನೇ ಬದಲಿಸುವ ಯಂತ್ರ ಮಂತ್ರ ತಂತ್ರಗಳಿದ್ರೆ ಮನುಷ್ಯನ ಜೀವನ ಅತಂತ್ರವಾಗ್ತಾ ಇರಲಿಲ್ವೇನೋ. ಆದರೆ ಜೀವನವನ್ನು ಬದಲಿಸುವ ಏಕೈಕ ಮಂತ್ರ ತಂತ್ರವೆಂದರೆ ಅದು ನಮ್ಮ ಪರಿಶ್ರಮ. ನಾವು ನಮ್ಮ ಎಲ್ಲ ಫೋಕಸನ್ನು ಪರಿಶ್ರಮದ ಮೇಲೆ ಹಾಕಿದರೆ ಜೀವನ ಜಗಮಗ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಮನುಷ್ಯನ ವ್ಯಕ್ತಿತ್ವವೇ ಹಾಗೆ ವಿಭಿನ್ನ. ಹಾಗಾಗಿಯೇ ವಿಭಿನ್ನ ರೀತಿಯ ಜೀವನವನ್ನು ಮನುಷ್ಯ ಸಾಗಿಸ್ತಾ ಇರೋದು. ಜೀವನದ ಏಳಿಗೆಗಾಗಿ ಪರಿಶ್ರಮವೆಂಬ ತಂತ್ರವನ್ನು ತನ್ನದಾಗಿಸಿಕೊಳ್ಬೇಕಂದ್ರೆ ಆತನ ಮಾನಸಿಕ ಸ್ಥಿತಿಯ ಜೊತೆ ದೈಹಿಕ ಸ್ಥಿತಿಯೂ ಸುಸ್ಥಿತಿಯಲ್ಲಿರಬೇಕು. ಪಡೆದೇ ತೀರುತ್ತೇನೆ ಎಂಬ ಅಚಲ ನಂಬಿಕೆ, ಭರವಸೆಯ ಜೊತೆಗೆ ಸೂಕ್ತವಾದ ಮನೋಬಲವಿರಬೇಕು. ಕಟ್ಟಿಟ್ಟ ಬುತ್ತಿ ಬಹಳ ದಿನಗಳವರೆಗೆ ನಮ್ಮ ಜೊತೆ ಇರಲಾರದು. ಒಂದನ್ನು ಎರಡು ಮಾಡುವ ಚಾಕಚಕ್ಯತೆ ತಿಳಿದಿರಬೇಕು. ಯಾರಾದರೂ ಒಳ್ಳೆಯ ಸ್ಫೂರ್ತಿದಾಯಕ ಮಾತನ್ನು ಹೇಳಿದರೆ ನಾವು ಆ ಕ್ಷಣ ಅದನ್ನು ಕೇಳ್ತೇವೆ. ಅಷ್ಟೇ ಅಲ್ಲ, ಆ ಕ್ಷಣಕ್ಕೆ ನಾವು ಸ್ಫೂರ್ತಿ ಮಾತುಗಳಿಂದ ಪ್ರಭಾವಿತರಾಗ್ತೇವೆ ಕೂಡ. ನಾವು ನಮ್ಮ ಜೀವನದಲ್ಲಿ ಇವುಗಳನ್ನು ಚಾಚು ತಪ್ಪದೆ ಅಳವಡಿಸಿಕೊಳ್ಬೇಕು ಅಂದ್ಕೋತೇವೆ. ಆದರೆ ಅಲ್ಲಿಂದ ಹೊರಬಂದ ಮೇಲೆ ಎಲ್ಲವನ್ನ ಮರೆತು ಬಿಡ್ತೇವೆ. ಯಾರು ಈ ಸ್ಫೂರ್ತಿದಾಯಕ ಮಾತುಗಳಿಂದ ಕೇವಲ ಪ್ರಭಾವಿತರಾಗದೆ ಅದನ್ನು ಪ್ರಯೋಗಕ್ಕೆ ಒಳಪಡಿಸ್ತಾರೋ ಅವರು ಮಾತ್ರ ತಮ್ಮ ಜೀವನದ ತಿರುವನ್ನೇ ಬದಲಾಯಿಸಿಕೊಳ್ತಾರೆ. ಸುಮಾರು 1885ರಲ್ಲಿ ಬಂಗಾಳದಲ್ಲಿ ಭೀಕರ ಕ್ಷಾಮ ಕಂಡು ಬಂದಿತ್ತು. ಅದರ ಜೊತೆ ಜನರು ಪ್ಲೇಗ್ ಕಾಯಿಲೆಯಿಂದ ತತ್ತರಿಸಿ ಹೋಗಿದ್ರು. ಊಟವಿಲ್ಲದೆ ಹಸಿವಿನಿಂದ ಕಂಗಾಲಾಗಿದ್ರು. ಎಲ್ಲೆಡೆ ಜನರ ಹಾಹಾಕಾರ, ಆಕ್ರಂದನ ಮುಗಿಲು ಮುಟ್ಟಿತು. ಒಂದು ದಿನ ರೈಲ್ವೆ ನಿಲ್ದಾಣದ ಬಳಿ ಹುಡುಗನೊಬ್ಬ ನಿಂತು ಭಿಕ್ಷೆ ಬೇಡ್ತಾ ಇದ್ದ. ಹುಡುಗನ ಬಳಿ ಒಬ್ಬ ವ್ಯಕ್ತಿ ಬಂದು ನಿಲ್ತಾರೆ. ಅವರು ಶ್ರೀಮಂತರಂತೆ ಕಾಣ್ತಾ ಇದ್ರು. ಈ ಹುಡುಗ ಒಂದಿಷ್ಟು ಹಣ ಕೊಡುವಂತೆ ಅಂಗಲಾಚ್ತಾನೆ. ನಾನು ನಿನಗೆ ₹1 ಕೊಡ್ತೇನೆ, ಅದನ್ನು ತಗೊಂಡು ಏನು ಮಾಡ್ತೀಯಾ ಎಂದು ಆ ವ್ಯಕ್ತಿ ಕೇಳಿದರು. ಆ ಹುಡುಗನಿಗೆ ಆಶ್ಚರ್ಯವಾಯಿತು. ಇವರು ನನ್ನನ್ನು ಕೀಟ್ಲೆ ಮಾಡ್ತಾ ಇದ್ದಾರೆ ಅನ್ನಿಸಿತು. ಆದರೂ ಆ ಹುಡುಗ ಹೇಳಿದ, 2 ಆಣೆಯಲ್ಲಿ ತಿಂಡಿಯನ್ನು ಕೊಂಡು ತಿಂತೇನೆ, ಉಳಿದ ಹಣವನ್ನು ಅನಾರೋಗ್ಯದಲ್ಲಿರುವ ನನ್ನ ತಾಯಿಗೆ ಕೊಡ್ತೇನೆ. ಆಯ್ತು, ಹಾಗಾದರೆ ಒಂದು ವೇಳೆ ₹2 ಕೊಟ್ಟರೆ ಏನು ಮಾಡ್ತೀಯಾ ಎಂದು ಆ ವ್ಯಕ್ತಿ ಮತ್ತೆ ಕೇಳಿದರು. ಈಗ ಬಾಲಕನಿಗೆ ಸ್ವಲ್ಪ ಮುಜುಗರವಾಯಿತು. ಈ ಮನುಷ್ಯ ಹೀಗೇಕೆ ಮಾತನಾಡ್ತಾ ಇದ್ದಾರೆ ಎನಿಸಿ ಯಾವುದೇ ಉತ್ತರ ನೀಡದೆ ಆ ಹುಡುಗ ಮುಂದಕ್ಕೆ ಹೊರಟ. ಆದರೆ ಆ ಮನುಷ್ಯ ಸುಮ್ಮನಿರಲಿಲ್ಲ. ಆ ಹುಡುಗನನ್ನು ತಡೆದು ನಿಲ್ಲಿಸಿ ಅದೇ ಪ್ರಶ್ನೆಯನ್ನು ಪುನಃ ಕೇಳಿದರು. ನಾನು ನೀವು ಕೊಟ್ಟಿರುವ 2 ಆಣೆಯನ್ನು ತಿಂಡಿ ತಿಂತೇನೆ, ಉಳಿದ ಹಣವನ್ನು ನನ್ನ ಅಮ್ಮನಿಗೆ ಕೊಡ್ತೇನೆ ಎಂದು ಹುಡುಗ ಮೊದಲಿನಂತೆ ಹೇಳಿದ. ಆ ವ್ಯಕ್ತಿ ಜೇಬಿನಿಂದ ₹10 ತೆಗೆದು ಹುಡುಗನಿಗೆ ಕೊಟ್ಟು ಹೇಳ್ತಾನೆ, ಇದನ್ನು ಚೆನ್ನಾಗಿ ಯೋಚಿಸಿ ಖರ್ಚು ಮಾಡು, ದೇವರು ನಿನಗೆ ಒಳ್ಳೆಯದನ್ನು ಮಾಡಲಿ ಎಂದು ಹೇಳಿ ಹೊರಟು ಹೋದರು. ಹೀಗೆ ದಿನಗಳು ಉರುಳಿದವು. 2 ವರ್ಷಗಳು ಕಳೆಯಿತು. ಆ ವ್ಯಕ್ತಿ ಒಂದಿನ ಮುಖ್ಯ ರಸ್ತೆಯಲ್ಲಿ ನಡೆದು ಹೋಗ್ತಾ ಇದ್ರು. ಅಂಗಡಿಯ ಮುಂದೆ ಕುಳಿತ ಯುವಕ ಆ ವ್ಯಕ್ತಿಯನ್ನು ಗುರುತಿಸಿದ. ಕೂಡಲೇ ಅಂಗಡಿಯಿಂದ ಹೊರಗೆ ಬಂದು ವ್ಯಕ್ತಿಯ ಕಾಲಿಗೆ ನಮಸ್ಕರಿಸಿದ. ಶ್ರೀಮಂತ ವ್ಯಕ್ತಿ ಇದರಿಂದ ಬೆರಗುಗೊಂಡ್ರು. ನೀನು ಯಾರಪ್ಪ? ನನ್ನ ಕಾಲನ್ನು ಹಿಡಿದು ಯಾಕೆ ನಮಸ್ಕರಿಸ್ತಾ ಇದೆಯಾ? ಶ್ರೀಮಂತ ವ್ಯಕ್ತಿ ಕೇಳಿದ. 2 ವರ್ಷದ ಹಿಂದೆ ನೀವು ನನಗೆ ₹10 ಕೊಟ್ಟಿದ್ರೆ, ಸರಿಯಾಗಿ ಯೋಚಿಸಿ ಹಣವನ್ನು ಖರ್ಚು ಮಾಡುವಂತೆ ಹೇಳಿದರೆ. ಎದುರಿಗೆ ಕಾಣ್ತಾ ಇರೋ ಅಂಗಡಿಗೆ ಕಾರಣ ನೀವೇ. ತಾಯಿ ಹಣವನ್ನು ಖರ್ಚು ಮಾಡಲಿಲ್ಲ, ನನ್ನ ಅಂಗಡಿಗಾಗಿಯೇ ಕೊಟ್ಟಳು. ಪ್ರಾರಂಭದಲ್ಲಿ ಚಿಕ್ಕ ಚಿಕ್ಕ ವಸ್ತುಗಳನ್ನು ವ್ಯಾಪಾರ ಮಾಡ್ತಾ ಇದ್ದೆ. ನಾನೀಗ ದೊಡ್ಡ ಪ್ರಮಾಣದಲ್ಲಿ ವ್ಯವಹಾರ ಮಾಡ್ತಾ ಇದ್ದೇನೆ. ನೀವು ಕೊಟ್ಟ ₹10 ನನ್ನ ಅಂಗಡಿಗೆ ಬಂಡವಾಳವಾಗಿದೆ ಎಂದು ವಿನಮ್ರವಾಗಿ ಹುಡುಗ ಹೇಳಿದ. ನಿಮ್ಮ ಉಪಕಾರ ಬಹಳ ದೊಡ್ಡದು, ಅದನ್ನು ನಾನು ಎಂದೂ ಮರೆಯಲಾರೆ. ಶ್ರೀಮಂತ ವ್ಯಕ್ತಿ ನಗುಮುಖದಿಂದ ಹೇಳಿದರು, ನನ್ನಿಂದ ಇದ್ಯಾವುದೂ ಆದದ್ದಲ್ಲ. ಏನಿದ್ದರೂ ಇದು ನಿನ್ನ ಪರಿಶ್ರಮ ಹಾಗೂ ಶ್ರದ್ಧೆಯ ಫಲ. ಇದೇ ಮಾರ್ಗದ ಮೂಲಕ ಮುನ್ನಡೆದ್ರೆ ಜೀವನದಲ್ಲಿ ಯಶಸ್ಸು ಖಂಡಿತ ಸಿಗತ್ತೆ. ಆ ಯುವಕ ಯಾರಪ್ಪ ಅಂದರೆ ಉದಾರತೆ, ವಿದ್ವತ್ತು ಹಾಗೂ ರಾಷ್ಟ್ರಪ್ರೇಮಕ್ಕೆ ಹೆಸರುವಾಸಿಯಾದ ಈಶ್ವರ್ ಚಂದ್ರ ವಿದ್ಯಾಸಾಗರ್. ಈ ಕಥೆ ಏನಾದರೂ ನಿಮ್ಮ ಮನಮುಟ್ಟಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇದು ಮನುಕುಲದ ಮನದಾಳದ ಮಾತು. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.